ನಮಸ್ತೆ ಗೆಳೆಯರೆ, ಬ್ಯಾಕ್ ಟು ಬ್ಯಾಕ್ ಗೆದ್ದು ಬೀಗಿದ್ದ ಹಾಲಿ ಚಾಂಪಿಯನ್ ಆರ್ಸಿಬಿಯ ಹ್ಯಾಟ್ರಿಕ್ ಗೆಲುವಿನ ಕನಸು ಭಗ್ನಗೊಂಡಿದೆ. ಕ್ಯಾಪ್ಟನ್ ಹರ್ಮನ್ಪ್ರೀತ್ ಕೌರ್ ಅವರ ಅರ್ಧಶತಕ ಮತ್ತು ಅಮನ್ಜೀತ್ ಕೌರ್ ಅವರ ಸಾಹಸದಿಂದಾಗಿ ಮುಂಬೈ ಇಂಡಿಯನ್ಸ್ ತಂಡ ಸ್ಮೃತಿ ಮಂದಾನ ನೇತೃತ್ವದ ರಾಯಲ್ ಚಾಲೆಂಜರ್ಸ್ ತಂಡಕ್ಕೆ ಹ್ಯಾಟ್ರಿಕ್ ಜಯವನ್ನು ತಪ್ಪಿಸಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ರೋಚಕ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ 4 ವಿಕೆಟ್ಗಳಿಂದ ಗೆದ್ದು ಬೀಗಿದೆ. ಮೊದಲು ಬ್ಯಾಟಿಂಗ್ ಆಡಿ ಆರ್ಸಿಬಿ ನೀಡಿದ್ದ ಗುರಿ ಬೆನ್ನಟ್ಟಿದ ಮುಂಬೈಗೆ 2ನೇ ಓವರ್ನಲ್ಲಿಯೇ ಆರ್ಸಿಬಿಯ ಮಧ್ಯಮ ವೇಗಿ ಕಿಮಗಾರ್ ತಾಗತ ನೀಡಿದ್ದರು. ಆದರೆ 3ನೇ ಸ್ಲಾಟ್ನಲ್ಲಿ ಬಂದ ಇಂಗ್ಲೆಂಡ್ನ ಅನುಭವಿ ಆಲ್ರೌಂಡರ್ ನಾಟಿ ಸಿಲ್ವರ್ ಬಂಟ್ ಬೆಂಗಳೂರು ಬೌಲರ್ಗಳ ಮೇಲೆ ಬೌಂಡರಿಗಳ ಸುರಿಮಳೆ ಸುರಿಸಿದರು. ಸಿಲ್ವರ್ ಬಂಟ್ ಕೇವಲ 21 ಎಸೆತಗಳಲ್ಲಿ 42 ರನ್ ಚೆಚ್ಚಿದರು. ಅದರಲ್ಲಿ 9 ಬೌಂಡರಿಗಳಿದ್ದವು. ಪವರ್ ಪ್ಲೇ ಮುಗಿದ ನಂತರ ಆರ್ಸಿಬಿ ಮುಂದಿನ 3 ಓವರ್ಗಳಲ್ಲಿ 3 ವಿಕೆಟ್ಗಳನ್ನು ಕಬಳಿಸುವ ಮೂಲಕ ಮ್ಯಾಚ್ ಅನ್ನು ಮತ್ತೆ ತನ್ನ ಹಿಡಿತಕ್ಕೆ ತೆಗೆದುಕೊಂಡಿತ್ತು. ಇಲ್ಲಿಂದ ನಾಯಕಿ ಹರ್ಮನ್ಪ್ರೀತ್ ಕೌರ್ ಜವಾಬ್ದಾರಿ ವಹಿಸಿಕೊಂಡು ಅಮನ್ಜೀತ್ ಕೌರ್ ಅವರೊಂದಿಗೆ 62 ರನ್ಗಳ ಪಾರ್ಟ್ನರ್ಶಿಪ್ ಮಾಡಿದರು. ಹರ್ಮನ್ಪ್ರೀತ್ ಕೌರ್ ಕೇವಲ 38 ಬಾಲ್ನಲ್ಲಿ 50 ರನ್ ಗಳಿಸಿ ಮುಂಬೈಯನ್ನು ವಿಜಯದ ಸನಿಕ್ಕೆ ತಂದರು. ಆದರೆ ಲೆಗ್ ಸ್ಪಿನ್ನರ್ ಜಾರ್ಜಿಯಾ ವರಹ್ಯಾಮ್ 18ನೇ ಓವರ್ನ 2 ಮತ್ತು 3ನೇ ಎಸೆತದಲ್ಲಿ ಕ್ರಮವಾಗಿ ಹರ್ಮನ್ಪ್ರೀತ್ ಕೌರ್ ಮತ್ತು ಸಂಜೀವನ ಸಂಜನಾ ಅವರ ವಿಕೆಟ್ಗಳನ್ನು ಬ್ಯಾಕ್ ಟು ಬ್ಯಾಕ್ ಉರುಳಿಸಿ ಆರ್ಸಿಬಿ ಪಾಳ್ಯದಲ್ಲಿ ಮತ್ತೆ ಗೆಲುವಿನ ಉತ್ಸಾಹ ತುಂಬಿದರು. ಆದರೆ ಬೌಲಿಂಗ್ನಲ್ಲಿ ಮಿಂಚಿದ್ದ ಆಲ್ರೌಂಡರ್ ಅಮನ್ಜೀತ್ ಕೌರ್ ಕಡೆಯವರೆಗೂ ನಿಂತು ಆಡಿ ಆರ್ಸಿಬಿಯನ್ನು ಸೋಲಿಸಲು ಕಾರಣವಾದರು. ಕಡೆಯವರೆಗೂ ರೋಚಕವಾಗಿ ಸಾಗಿದ್ದ ಈ ಮ್ಯಾಚ್ನಲ್ಲಿ ಏಕತಾಬಿಷ್ಟ ಹಾಕಿದ 20 ಓವರ್ನ ಕೊನೆಯ 2 ಎಸೆತಗಳಲ್ಲಿ ಮುಂಬೈ ಗೆಲುವಿಗೆ 2 ರನ್ ಬೇಕಿತ್ತು. ಆಗ ತಮಿಳುನಾಡು ಮೂಲದ ಜಿ ಕಮಲಿನಿ ಒತ್ತಡದಲ್ಲಿಯೂ ಬೌಂಡರಿ ಬಾರಿಸಿ ಮುಂಬೈ ತಂಡವನ್ನು 4 ವಿಕೆಟ್ಗಳಿಂದ ಗೆಲ್ಲಿಸಿದರು. ಇನ್ನು ಇದಕ್ಕೂ ಮೊದಲು ಬ್ಯಾಟಿಂಗ್ ನಡೆಸಿದ ಆರ್ಸಿಬಿ ತಂಡಕ್ಕೆ ಸ್ಮೃತಿ ಮಂದನ ಆರಂಭದಲ್ಲಿಯೇ ಒಡಿಬಡಿಯ ಆಟಕ್ಕಿಳಿದು ಕೇವಲ 13 ಬಾಲ್ನಲ್ಲಿ 26 ರನ್ ಗಳಿಸಿದರು. ಇದರಲ್ಲಿ 4 ಬೌಂಡರಿ ಮತ್ತು 1 ಸಿಕ್ಸರ್ಗಳಿದ್ದವು. ಆದರೆ ಅವರ ಆಟ ಹೆಚ್ಚು ಹೊತ್ತು ನಡೆಯಲಿಲ್ಲ. ಶಬ್ನಮ್ ಇಸ್ಮಾಯಿಲ್ ಅವರ ಎಸೆದ 3ನೇ ಓವರ್ನ 4ನೇ ಬಾಲ್ನಲ್ಲಿ ಅವರು ಕೀಪರ್ ಯಶಿಕಾ ಭಟಿಯಾ ಅವರಿಗೆ ಕ್ಯಾಚ್ ಇತ್ತು ಪೆವಿಲಿಯನ್ ಸೇರಿಕೊಂಡರು. ಡೇನಿಯಲ್ ವ್ಯಾಟ್ ಕೂಡ ಕೇವಲ 9 ರನ್ಗಳಿಗೆ ಸುಸ್ತಾದರು. ಎಂದಿನಂತೆ ಆರ್ಸಿಬಿಗೆ ಆಪತ್ ಬಾಂಧವರಾದ ಎಲಿಸಾ ಪೆರಿ ಒಂದು ತುದಿಯಲ್ಲಿ ಭದ್ರವಾಗಿ ಬೇರೂರಿ ಸ್ಕೋರ್ ಬೋರ್ಡ್ ಏರಿಸಲು ಆರಂಭಿಸಿದರು. ಆ ಬಳಿಕ ಒಂದು ಬದಿಯಿಂದ ವಿಕೆಟ್ಗಳು ಉರುಳುತ್ತಿದ್ದರೂ ಎಲಿಸಾ ಪೆರಿ ಮಾತ್ರ ಭರ್ಜರಿ ಬ್ಯಾಟಿಂಗ್ ಮಾಡಿ ಕೇವಲ 30 ಬಾಲ್ಗಳಲ್ಲಿ ತಮ್ಮ ಅರ್ಧಶತಕವನ್ನು ಪೂರೈಸಿದರು. ಪೆರ್ರಿಗೆ 4ನೇ ಮತ್ತು 5ನೇ ಕ್ರಮಾಂಕದಲ್ಲಿ ಬಂದ ಬ್ಯಾಟರ್ಗಳಿಂದ ಯಾವುದೇ ಸಾಥ್ ಸಿಗಲಿಲ್ಲ. ಈ ವೇಳೆ 6ನೇ ಕ್ರಮಾಂಕದಲ್ಲಿ ಬಂದ ರಿಚಾ ಘೋಷ್ ಪೆರ್ರಿ ಜೊತೆಗೆ ಅರ್ಧಶತಕದ ಜೊತೆಯಾಟವನ್ನಾಡಿದರು. ಆದರೆ ರಿಚಾ ಘೋಷ್ ಕೇವಲ 28 ರನ್ಗಳಿಗೆ ತಮ್ಮ ವಿಕೆಟ್ ಒಪ್ಪಿಸಿ ಪೆವಿಲಿಯನ್ ಸೇರಿಕೊಂಡರು. ಆದರೆ ಎಲಿಸಾ ಪೆರಿ ಮಾತ್ರ ಮುಂಬೈ ಬೌಲರ್ಗಳ ಬೆವರಳಿಸಿದರು. ಅಂತಿಮವಾಗಿ 20ನೇ ಓವರ್ನ 5ನೇ ಎಸೆತದಲ್ಲಿ ಸಿಕ್ಸರ್ ಬಾರಿಸುವ ಯತ್ನದಲ್ಲಿ ಪೆರ್ರಿ ವಿಕೆಟ್ ಒಪ್ಪಿಸಿದರು. ಔಟ್ ಆಗುವುದಕ್ಕೂ ಮುನ್ನ ಅವರು ತಂಡವನ್ನು ಬೃಹತ್ ಮೊತ್ತದತ್ತ ಕೊಂಡೊಯ್ಯುವ ಕೆಲಸ ಮಾಡಿದ್ದ ಪೆರ್ರಿ ಅಂತಿಮವಾಗಿ 43 ಬಾಲ್ಗಳನ್ನು ಎದುರಿಸಿ 11 ಬೌಂಡರಿ ಹಾಗೂ 2 ಭರ್ಜರಿ ಸಿಕ್ಸರ್ ಸಹಿತ 81 ರನ್ ಕಲೆ ಹಾಕಿದ್ದರು. ಆರ್ಸಿಬಿ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 167 ರನ್ ಗಳಿಸಿತ್ತು. ಮುಂಬೈ ಪರ ಅಮನ್ಜೀತ್ ಕೌರ್ ಅವರು 3 ವಿಕೆಟ್ ಕಬಳಿಸಿ ಮಿಂಚಿದರು. ಹ್ಯಾಟ್ರಿಕ್ ಗೆಲುವಿನ ಕನಸಿನಲ್ಲಿ ತವರಿಗೆ ಮರಳಿದ್ದ ಆರ್ಸಿಬಿಗೆ ಮುಂಬೈ ತಂಡ ಶಾಕ್ ನೀಡಿತು. ಇದರ ಹೊರತಾಗಿಯೂ ಆರ್ಸಿಬಿ 3 ಪಂದ್ಯಗಳಲ್ಲಿ 2 ಗೆಲುವಿನೊಂದಿಗೆ 4 ಅಂಕ ಸಂಪಾದಿಸಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲೇ ಉಳಿದುಕೊಂಡಿದೆ.